ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ಒಬ್ರು ಗೆಸ್ಟ್ ಇದ್ದಾರೆ. ಯಾರು ಗೆಸ್ಟು? ನನ್ನ ಮುದ್ದಿನ ಮಗಳು. ಸೊ ಕುಶಾಲಿನ ಇಟ್ಕೊಂಡು, ಕುಶಾಲಿಗೆ ಕುಕಿಂಗ್ ಅಂದರೆ ಬಹಳ ಇಂಟ್ರೆಸ್ಟು. ತಮಾಷೆ ಮಾಡ್ತಾ ಇಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ. ಸೊ ನಾನು ಅಡುಗೆ ಮಾಡಬೇಕಾದ್ರೆಲ್ಲ ಬಂದು ಅಮ್ಮ ಇದು ಮಾಡ್ತೀನಿ, ಅಮ್ಮ ಅದು ಮಾಡ್ತೀನಿ ಅಂತ ಹೇಳಿ ಆ ಸೀಟ್ ಒಳಗಡೆ ಕೈ ಹಚ್ಕೊಂಡು ಆಟ ಆಡ್ತಾರೆ ನೋಡಿ. ಇದ್ರಲ್ಲಿ ರಂಗೋಲಿ ಹಾಕ್ಕೊಂಡು ಆಟ ಆಡೋದು. ಸೊ ಈ ಕೆಲಸ ಮಾಡೋದು ಇವರು. ಸೊ ಇವ್ರನ್ನ ಇಟ್ಕೊಂಡು ಇವತ್ತು ನಾವು ಒಂದು ಮಕ್ಳಿಗೆ ಇಷ್ಟ ಆಗುವಂಥ ಒಂದು ರೆಸಿಪಿ ಮಾಡೋಣ. ಸೊ ಮಕ್ಳಿಗೆ ಇಷ್ಟ ಆಗೋ ರೆಸಿಪಿನ ಮಗಳ ಜೊತೆ ಮಾಡೋಣ. ನಮಗೆ ಬೇಕಿರೋವಂಥದ್ದನ್ನ ನಮ್ಮ ಗೆಸ್ಟ್ ಏನಿದ್ದಾರೆ ಇವರೇ ಹೇಳ್ತಾ ಹೋಗ್ತಾರೆ. ಸೊ ನೋಡೋಣ ಇವಾಗ ಏನೇನು ಹೇಳ್ತಾರೆ ಅಂತ. ಫಸ್ಟು ನಮಗೆ ಎಗ್ ಬೇಕಾಗುತ್ತೆ. ಎಷ್ಟು ಎಗ್ ಬೇಕು? 3 eggs. ವೆರಿ ಗುಡ್. ಆಮೇಲೆ ಒಂದು ಕ್ಯಾಪ್ಸಿಕಮ್ ಬೇಕಾಗುತ್ತೆ. ಕ್ಯಾಪ್ಸಿಕಮ್ ಬೇಕಾಗುತ್ತೆ. ಆಮೇಲೆ 2 ಈರುಳ್ಳಿ. ಈರುಳ್ಳಿ ಇಂಗ್ಲಿಷಲ್ಲಿ ಏನು ಹೇಳ್ತಾರೆ? ಆನಿಯನ್. ವೆರಿ ಗುಡ್. ಆಮೇಲೆ ಎರಡು ಚಿಲ್ಲೀಸ್. ಎರಡು ಚಿಲ್ಲೀಸ್. ಫ್ರೆಶ್ ಚಿಲ್ಲೀಸ್. ಗುಡ್. ಆಮೇಲೆ 1 ಬೌಲ್ ಚಿಕನ್. ನಾವಿದನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀವಿ. ಶುಂಠಿ ಮತ್ತೆ ಬೆಳ್ಳುಳ್ಳಿ ಎರಡನ್ನೂ ಜಜ್ಜಿ ಇಟ್ಕೊಂಡಿರುವಂತದ್ದು. ಶುಂಠಿ ಬೆಳ್ಳುಳ್ಳಿ ಬಂದು ಜಜ್ಜಿ ಇಟ್ಕೊಂಡಿರುವಂತದ್ದು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನು. ಕಾರ್ನ್ಫ್ಲೋರ್ ಅಲ್ಲ ಕಂದ, ಇದು ಮೈದಾ ಹಿಟ್ಟು. ನೋಡಿ ಇದು ಕಾರ್ನ್ಫ್ಲೋರ್ ಅಂತ. ಹೀಗೆ ಇವ್ರು ಅಡಿಗೆ ಮಾಡೋದು. ಮೈದಾ ಹಿಟ್ಟು 3/4 ಕಪ್ಪು. ಗೋಧಿ ಹಿಟ್ಟು 1/2 ಕಪ್ಪು. ಸೊ ಇದಿಷ್ಟು ನಮ್ಗಿವತ್ತು ಬೇಕಿರೋಂಥ ಇಂಗ್ರೀಡಿಯೆಂಟ್ಸ್. ಸೊ ಇಷ್ಟೆಲ್ಲ ಇಟ್ಕೊಂಡು ನಾವಿವತ್ತು ಏನ್ ಮಾಡ್ತಾ ಇದ್ದೀವಿ? ಚಿಕನ್ ಇದೆ, ಹಿಟ್ಟೆಲ್ಲ ಇದೆ, ಮೊಟ್ಟೆ ಕೂಡ ಇದೆ. ನೋಡಿ ಇವರು ಮೊಟ್ಟೆ ರಾಣಿ ಇವರು, ಅದಕ್ಕೆ ಮೊಟ್ಟೆ ಬಗ್ಗೆ ಹೇಳ್ತಿದ್ದಾರೆ. ಸೊ ಮೊಟ್ಟೆ ಕೂಡ ಇದೆ. ಏನ್ ರೆಡಿ ಮಾಡೋಣ ನಾವಿವತ್ತು? ಕ್ಯಾಪ್ಸಿಕಮ್ ಕೂಡ ಇದೆ, ಈರುಳ್ಳಿ ಇದೆ. ಎಲ್ಲ 2 ಸತಿ ತೋರಿಸಿ, ಎಲ್ಲ 2 ಸತಿ ಹೇಳಿ, ಆಮೇಲೆ ಎಲ್ಲಾನು ಡಬಲ್ ಹಾಕೊಳ್ಳಿ ಅಲ್ವಾ ಫ್ರೆಂಡ್ಸ್? ಸೊ ನಾವಿವತ್ತು ಮಕ್ಳಿಗೆ ಇಷ್ಟ ಆಗೋ ಥರದ್ದು ಒಂದ್ಸಲ ಹೇಳಿದ್ರೆ ಕ್ರಿಯಲಾಗ ಅರ್ಥ ಆಗಲ್ಲ, ಯಾವಾಗ ಮತ್ತೆ ಹೇಳ್ತೀರಾ ಅಂತ ಕಾಯ್ತಿರ್ತೀರ, ಅದಕ್ಕೆ ಇನ್ನೊಂದ್ಸಲ ಹೇಳ್ತಿದ್ದೀನಿ. ನೋಡಿ ಹಿಂಗೇನೆ ನಾವಿವತ್ತು ಮಕ್ಳಿಗೆ ಇಷ್ಟ ಆಗುವಂತ ಒಂದು ಡಂಪ್ಲಿಂಗ್ಸ್, ಮೋಮೋಸ್, ಡಂಪ್ಲಿಂಗ್ಸ್ ತುಂಬಾ ಹೆಸರುಗಳಲ್ಲಿ ಕರೀತಾರೆ. ಸೊ ಸಿಂಪಲ್ ಆಗಿ ಮನೆಯಲ್ಲಿ ಚಿಕನ್ ಮೋಮೋಸ್ ಮಾಡೋದನ್ನ ಸೊ ಕಲ್ತ್ಕೊಳ್ಳೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈರುಳ್ಳಿ, ಕ್ಯಾಪ್ಸಿಕಮ್, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಸೊ ಮೀನ್ ವೈಲ್ ನನ್ನ ಮಗಳು ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಸೊ ನಾನು ಈ ಕಡೆ ಚಾಪಿಂಗ್ ಮಾಡ್ಕೊಳ್ತಾ ಇರ್ತೀನಿ, ಅವ್ರು ಆ ಕಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಳೆ. ಸೊ ಯೂಶ್ವಲಿ ಡೈಲಿ ಬೇಸಿಸಲ್ಲೂ ಕೂಡ ಹೀಗೆ ಇರುತ್ತೆ. ಅವಳಿಗೆ ತುಂಬ ಇಷ್ಟ ನನ್ನ ಜೊತೆನಲ್ಲಿ ಬಂದು ಕುಕ್ಕಿಂಗ್ ಮಾಡೋದು. ನಾನು ಏನು ಕೆಲಸ ಮಾಡ್ತಾ ಇರ್ತೀನೋ ಎಲ್ಲದಕ್ಕೂ ಬರ್ತಾಳೆ. ಸೊ ಮಕ್ಕಳನ್ನ ಈ ಥರ ಆ್ಯಕ್ಟಿವಾಗಿ ಇಟ್ಕೊಳ್ಳೋದು ಪೇರೆಂಟ್ಸಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವಿವಾಗ ಒಂದು ಜಾರ್ ತೊಗೊಂಡು ಅದಕ್ಕೆ 1 ಬೌಲ್ ಚಿಕನ್ನು ಮತ್ತು 2 ಎಗ್ನ ಹಾಕಿಬಿಟ್ಟು ಫಸ್ಟ್ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಯಾಕಂದರೆ ನಮಗೆ ಕೈಮಾ ಥರ ಬೇಕು. ಸೊ ಕೀಮಾ ಥರ ಬೇಕು ಅಂತ ಹೇಳಿದ್ರೆ ಅದನ್ನು ಮಿಕ್ಸಿಗೆ ಹಾಕೋಬೇಕು. ಅದಾದಮೇಲೆ ಮತ್ತೆ ಇನ್ನೂ 1 ಎಗ್ ಉಳಿದಿರುತ್ತಲ್ಲ ಅದನ್ನು ಕೂಡ ಹಾಕಿ ನೀಟಾಗಿ ಅದನ್ನು ಕೀಮಾ ಥರ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ಇದೇನು ಮಿಕ್ಸ್ ಆಗಿದೆಯಲ್ವ, ಗೋಧಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ಉಪ್ಪು ಹಾಕಿ ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ಸೊ ನಾವಿಲ್ಲಿ ಲಟ್ಟಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಚಪಾತಿ ಅದಕ್ಕೇ ಬೇಕಾಗುತ್ತದೆ. ಚಪಾತಿ ಹಿಟ್ಟಿನ ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಿ ಅದನ್ನು ಕಲಸಿ ರೆಡಿ ಇಟ್ಕೊಳ್ಳಿ. ಸೊ ಈ ಕಡೆಯಲ್ಲಿ ನಾನು ಆಲ್ರೆಡಿ ಎಲ್ಲ ವೆಜಿಟೇಬಲ್ಸ್ನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಗ್ರೈಂಡಿಂಗ್ ಕೂಡ ಆಗಿದೆ. ಸೊ ಇವಾಗ ನೀಟಾಗಿ ಹಿಟ್ಟು ಕಲಸಿ ಅದನ್ನು 5 ಮಿನಿಟ್ಸ್ ಇಟ್ಟರೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಏನು ಬೇಡ. ಸೊ ನೀಟಾಗಿ ಕಲಿಸ್ಬಿಟ್ಟು 5 ಮಿನಿಟ್ಸ್ ಅದನ್ನು ಇಟ್ಟರೆ ಸಾಕು. ಇಟ್ಬಿಟ್ಟು ಮೇಲೆ 1 ಸ್ಪೂನ್ ಆಯಿಲ್ ಹಾಕ್ಬಿಟ್ಟಿಡಿ, ಯಾಕಂದರೆ ಡ್ರೈ ಆಗಬಾರ್ದು. ಇಲ್ಲಾಂದರೆ ಒಂದು ಒದ್ದೆ ಬಟ್ಟೆನಲ್ಲಿ ಕ್ಲೋಸ್ ಮಾಡಿಬಿಟ್ಟು 5 ಮಿನಿಟ್ಸ್ ಅದಕ್ಕೆ ರೆಸ್ಟ್ ಕೊಟ್ಬಿಡಿ. ಅದಾದಮೇಲೆ ಅದನ್ನು ನೀಟಾಗಿ ಒಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ನಾನು ಕಲಸೋ ಅಂಥ ಟೈಮಲ್ಲಿ ನನ್ನ ಮಗಳು ನೋಡಿ ಸೊಪ್ಪು ಬಿಡಿಸ್ಕೊಂಡು ಕೂತಿದ್ದಾಳೆ. ನನ್ನ ಮಗಳಿಗೆ ಈ ಫೋನ್ ನೋಡೋದು, ಟಿ ವಿ ನೋಡೋದು, ಕಾರ್ಟೂನ್ ಹಾಕ್ಕೊಂಡು ನೋಡೋದು ಇದ್ರದ್ದು ಹುಚ್ಚಿಲ್ಲ. ಸೊ ಯಾವುದೇ ಥರದ ಫೋನಲ್ಲಿ ಗೇಮ್ಸ್ ಆಡೋದಿಲ್ಲ. ಸೊ ಹಂಗಾಗಿ ಎನಿ ಟೈಮ್ ಅಮ್ಮ ಅಪ್ಪ, ಅಜ್ಜಿ, ತಾತ ಅಂದ್ಕೊಂಡಿರ್ತಾಳೆ. ಸೊ ಹಂಗಾಗಿ ಅವಳ ಜೊತೆನಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕಾಗತ್ತೆ. ಸೊ
ಯೂಶಲಿ ಟಿ ವಿ ಆ ಥರದ್ದೆಲ್ಲ ಅಡಿಕ್ಷನ್ ಇರೋ ಮಕ್ಕಳಿಗೆ ಕೂತ್ಕೊಂಡು ಆರಾಮಾಗಿ ಟಿ ವಿನೋ ಫೋನೋ ಹಾಕೊಂಡು ಕೂತ್ಕೊಬಿಡ್ತಾರೆ. ನಾನೇ ಕೆಲವೊಂದು ಸತಿ ನೋಡಮ್ಮ ಅಂತ ಹಾಕ್ಬಿಟ್ಟು ಕೊಡ್ತೀನಿ ಕಾರ್ಟೂನೆಲ್ಲನೂ. ಯೂಶಲಿ ನಾವೇನು ನೋಡ್ತೀವಿ ನಮ್ಮ ಜೊತೆಲಿ ಕೂತು ನೋಡೋವಂಥ ಮಗು ಅದು. ಸೊ ಹಾಗಾಗಿ ನಾನು ಎಲ್ಲಿರ್ತೀನಿ ನನ್ನ ಹಿಂದೆ ಇರುತ್ತೆ. ಸೊ ಇವಾಗ ನಾವು ಮಿಕ್ಸಿಂಗ್ ಮಾಡ್ಕೊಳ್ಳೋದು. ಚಾಪ್ ಮಾಡಿರೋವಂಥ ಫೈನ್ ಚಾಪ್ ಆಗಿರಬೇಕು. ಈರುಳ್ಳಿ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಎಲ್ಲನೂ ಫೈನ್ ಚಾಪಿಂಗ್ ಮಾಡ್ಕೊಳ್ಳಿ. ಸೊ ಚಾಪ್ ಮಾಡಿಕೊಂಡು ಅದನ್ನು ಒಂದು ಬೌಲಲ್ಲಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಪ್ರತಿಯೊಂದನ್ನು ಹಾಕಿ ಇದಕ್ಕೆ ಉಪ್ಪು ಹಾಗೆಯೇ ಪಿಜ್ಜಾ ಸೀಸನಿಂಗ್, ಸೊ ಆರಿಗ್ಯಾನೋ, ಡ್ರೈ ಹರ್ಬ್ಸ್ ಏನೇನು ಬರುತ್ತೆ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮೋಮೋಸ್ ಕೂಡ ಮಾಡ್ಬೋದು. ಹಾಗೆಯೇ ಇದನ್ನು ಇನ್ನೂ ಒಂದು ರೆಸಿಪಿ ಕೂಡ ಮಾಡ್ಬೋದು. ಈ ಮಿಕ್ಸ್ ಮಾಡಿರೋ ಅಂಥದ್ದು ಏನಿರುತ್ತೆ ಅದನ್ನು ಬ್ರೆಡ್ ಕ್ರಮ್ಸ್ ಮತ್ತು ಕಾರ್ನ್ಫ್ಲೋರ್ ಇದರಲ್ಲಿ ರೋಲ್ ಔಟ್ ಮಾಡಿಬಿಟ್ಟು ಡೀಪ್ ಫ್ರೈ ಕೂಡ ಮಾಡ್ಬೋದು. ಅದು ಕೂಡ ಚಿಕನ್ ನಗೆಟ್ಸ್ ಥರ ಚೆನ್ನಾಗಿರುತ್ತೆ. ಸೊ ಹಾಗೂ ಕೂಡ ಇದನ್ನು ಕಟ್ ಮಾಡ್ತಾ ಇರೋದ್ರಿಂದ ತುಂಬ ಬೇಜಾರಾಗಿ ಮೇಡಮ್ ಅಡಿತಿದ್ದಾರೆ. ನನ್ನ ಗೆಸ್ಟ್ ಮೇಡಮ್ ಅಲ್ಲ, ಗೆಸ್ಟ್ ಗೊತ್ತೇ. ಒಂದೊಂದ್ಸತಿ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ನಾನು ಮಗಳ ಇವ್ರ ಮಗಳ. ನೋಡಿ ನಾನು ಇಷ್ಟಿದ್ದೀನಿ, ನೀವು ಇಷ್ಟಿದ್ದೀರಾ, ಎಷ್ಟು ಅಂತ ಲೆಕ್ಕ ಹಾಕೊಳ್ಳಿ, ಮ್ಯಾಕ್ಸ್ ಬರಲ್ವಾ? ಸೊ ಇದು ಮಿಕ್ಸ್ ರೆಡಿ ಇದೆ. ಸೊ ಇಷ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ಇಟ್ಕೊಂಡು ನಾವು ಕೌಂಟರ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಯಾಕಂದರೆ ನನ್ನ ಮಗಳು ತರಲೆ ಕೂತ್ಕೊಂಡು ಏನೇನೋ ಮಾಡ್ತಾಯಿರ್ತಾರೆ. ಸೊ ಅವಾಗವಾಗ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿಕೊಂಡು, ಸೊ ನಾನು ಅಲ್ಲೇನೇ ಏನು ಮೋಮೋಸ್ಗೆ ಬೇಸ್ ಬೇಕು ಅದನ್ನು ರೋಲ್ ಔಟ್ ಮಾಡ್ಕೊಳ್ತಾ ಇದ್ದೆ. ಸೊ ಮಾಡಿಕೊಂಡು ಆಗಲೇ ತಗೊಂಡು ರೆಡಿ ಆಗಿದ್ದಾರೆ ಇವರು. ನಾನೆಲ್ಲ ಮಾಡೋದಮ್ಮ. ಸೊ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊ. ಇಷ್ಟು ಮಾಡ್ಕೊಳ್ಳೋಣ, ಆಮೇಲೆ ನೋಡೋಣ ಬೇಕು ಅಂದರೆ ಹೇಗಾಗುತ್ತೆ. ಕೆರ್ಕೊ ಇನ್ನ ಕೆರ್ಕೊ. ಇದ್ರ ಜೊತೆ ಒಂದು ಹಿಟ್ಟಿನ ಪೇಡ ಎತ್ಕೊಂಡು ನನ್ನ ಮಗಳು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ನ ಇಡೀ ಕುಕ್ಕಿಂಗ್ ಏನಿರುತ್ತೆ ಅದೆಲ್ಲ ಮುಗಿಯೋವರೆಗೂ ಅದೊಂದನ್ನೇ ಇಟ್ಕೊಂಡು ಆಟ ಆಡೋದೊಳಗೆ ತುಂಬ ಚಿಕ್ಕ ಮಗುವಿಂದನೂ ಅಭ್ಯಾಸ. ಸೊ ನಾನು ಯೂಶ್ವಲಿ ಯಾವಾಗ ಚಪಾತಿ ಮಾಡಲಿ ಪೂರಿ ಮಾಡಲಿ ಬಂದು ಕೂತ್ಕೊಂಡು ಒಂದೇ ಒಂದು ಪೇಡ ಹಿಟ್ಟಿಂದು ಪೇಡ ತೊಗೊಂಡು ಸ್ಟಾರ್ಟ್ ಮಾಡ್ತಾಳೆ. ಸೊ ಹಾಗಾಗಿ ನಮ್ಮ ಮನೇಲಿ 2 ಲಟ್ಟಣಿಗೆ ಉಪಯೋಗಿಸ್ತೀನಿ ನಾನು, ಒಂದು ಅವಳಿಗೆ ಒಂದು ನನಗೆ ಅಂತ ಹೇಳಿಬಿಟ್ಟು. ಸೊ ಅದನ್ನು ಕೊಟ್ಟರೆ ಆರಾಮಾಗಿ ಆಟ ಆಡಿಕೊಂಡು ಶೇಪ್ಸ್ ಮಾಡಿಕೊಂಡು ಅದ್ರ ಪಾಡಿಗೆ ಅದು ಕೂತ್ಕೊಂಡು ಆಟ ಆಡ್ತಾ ಇರುತ್ತೆ ನನ್ನ ಜೊತೆ ಮಾತಾಡಿಕೊಂಡು. ಸೊ ನನಗೂ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಸೊ ಕ್ವಿಕ್ಕಾಗಿ ಎಲ್ಲನೂ ನೀಟಾಗಿ ರೋಲ್ ಔಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಹಾಗೆ ನಮ್ಮ ಸ್ಟೀಮರ್ ಏನಿದೆ ಅದಕ್ಕೆ ಸ್ವಲ್ಪ ಕೆಳಗಡೆ ಆಯಿಲ್ ಗ್ರೀಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಾವೇನು ಮೋಮೋಸ್ ಇಡ್ತೀವಿ ಅದು ಕೆಳಗಡೆಗೆ ಸ್ಟಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕೆಳಗಡೆ ನೀಟಾಗಿ ಆಯಿಲ್ನ ಗ್ರೀಸ್ ಮಾಡಿಕೊಂಡ್ರೆ ಕೆಳಗಡೆಗೆ ಸ್ಟಿಕ್ ಆಗೋದಿಲ್ಲ. ಸೊ ಫಿಲ್ಲಿಂಗ್ ಹಾಕ್ಕೊಂಡು ನೀಟಾಗಿ ಒಂದೊಂದು ಸ್ಪೂನ್ ಫಿಲ್ಲಿಂಗ್ ಹಾಕ್ಕೊಂಡು ಹಾಗೆ ಪ್ಲೀಟ್ಸ್ನ ಫೋಲ್ಡ್ ಮಾಡ್ತೀವಲ್ಲ ಆ ಥರ ನೀಟಾಗಿ ಪ್ಲೀಟ್ಸ್ ಥರ ಫೋಲ್ಡ್ ಮಾಡ್ಕೊಂಡು ಹೋದರೆ ಮೋಮೋಸ್ದು ಶೇಪ್ ಬರುತ್ತೆ. ಸೊ ಇದೇ ಶೇಪಲ್ಲೇ ಮಾಡಬೇಕು, ಅದೇ ಶೇಪಲ್ಲಿ ಮಾಡಬೇಕಂತೇನಿಲ್ಲ. ಸೊ ನಾನು ಯೂಶ್ವಲಿ ಹೆಂಗೆ ಬರುತ್ತೋ ಹಂಗೆ ಮಾಡ್ತಾ ಹೋಗ್ತೀನಿ, ಪ್ರತಿ ಸತಿನೂ ಸೇಮೇ ಇರೋದಿಲ್ಲ. ಸೊ ನೀಟಾಗಿ ಫೋಲ್ಡ್ ಮಾಡಿ ಒಂದು ಬ್ಯಾಚ್ ಏನಿದೆ ಅದನ್ನು ಫಸ್ಟ್ ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ನೆಕ್ಸ್ಟ್ ಬ್ಯಾಚಿಗೆ ನೆಕ್ಸ್ಟ್ ರೆಡಿ ಮಾಡ್ಕೋಬೋದು. ಸೊ ಫಸ್ಟ್ ಬ್ಯಾಚಲ್ಲಿ ರೆಡಿಯಾಗಿದೆ. ನಾನು ಫಸ್ಟ್ ಬ್ಯಾಚ್ನ ಸ್ಟೀಮಿಂಗಿಗೆ ಇಟ್ಬಿಟ್ಟು ನೆಕ್ಸ್ಟ್ ಬ್ಯಾಚಿಗೆ ಹೋಗ್ತೀನಿ. ಆ ಗ್ಯಾಪಲ್ಲಿ ನನ್ನ ಮಗಳು ಆಲ್ರೆಡಿ ಅವಳ ತಲೆಯಲ್ಲಿರೋವಂಥ ಗೋಸ್ಟನ್ನು ಆಲ್ರೆಡಿ ನೋಡಿ ಇಲ್ಲಿ ಚಪಾತಿ ಹಿಟ್ಟಲ್ಲಿ ಗೋಸ್ಟ್ ಮಾಡಿ ರೆಡಿ ಇಟ್ಟಿದ್ದಾರೆ. ಸೊ ನಮ್ಮ ಮಕ್ಕಳದು ಕ್ರಿಯೇಟಿವಿಟಿ ಏನಿದೆ ಅಂತ ಗೊತ್ತಾಗೋದೇ ಈ ಥರ. ಸೊ ಕೂರಿಸ್ಕೊಂಡು ಆದಷ್ಟು ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಬೆಳೀತಾ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದರೂ ಕೂಡ ಅವರು ಟೈಮ್ ಇಟ್ಕೊಳ್ಳೋದಿಲ್ಲ. ಅವ್ರದ್ದೇ ಆದಂಥ ಒಂದು ಶೆಡ್ಯೂಲ್ನ ಸೆಟ್ ಮಾಡ್ಕೊಂಬಿಟ್ಟಿರ್ತಾರೆ. ನಾವು ಬೇಕು ಅಂದರೂ ಕೂಡ ನಮಗೆ ಆ ಒಂದು ಕ್ವಾಲಿಟಿ ಟೈಮ್ ಏನಿರುತ್ತೆ ಅದು ಸಿಗೋದಿಲ್ಲ. ಸೊ ಮಕ್ಕಳು ಎಷ್ಟು ಚಿಕ್ಕವ್ರು ಇರ್ತಾರೋ ಅಷ್ಟು ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ. ಸೊ ಈಗಿನ ಫಾಸ್ಟ್ ಜನ್ರೇಷನಲ್ಲಿ ಮಕ್ಕಳು ತುಂಬ ಅಂದರೆ ತುಂಬ ಶೆಡ್ಯೂಲ್ಸ್ನ ಇಟ್ಕೊಂಡಿರ್ತಾರೆ. ನಾವೇ ಆಗಿರ್ತೀವಿ ಈ ಕ್ಲಾಸು ಆ ಕ್ಲಾಸು ಅಂತೆಲ್ಲ ಹಾಕಿರ್ತೀವಿ. ಸೊ ಎಷ್ಟು ಟೈಮ್ ಸಿಗುತ್ತೋ ಆವಾಗ ದಯವಿಟ್ಟು ಫೋನ್ ಕೊಟ್ಟು ಕೂರಿಸ್ಬೇಡಿ, ಟಿ ವಿ ಹಾಕಿಬಿಟ್ಟು ಕೂರಿಸ್ಬೇಡಿ. ಡ್ರಾಯಿಂಗ್ ಮಾಡಿಸಿ, ಇಲ್ಲ ನಿಮ್ಮ ಜೊತೆಯಲ್ಲಿ ಕೂರಿಸ್ಕೊಳ್ಳಿ. ಇದನ್ನೆಲ್ಲನೂ ಇಂಟರ್ಯಾಕ್ಟ್ ಮಾಡ್ಕೊಳ್ಳಿ ಮಕ್ಕಳ ಜೊತೆಯಲ್ಲಿ. ನಮ್ಮ ಮಕ್ಕಳ ಜೊತೆ ನಾವೇ ಇಂಟರ್ಯಾಕ್ಟ್ ಮಾಡಲಿಲ್ಲ ಅಂದರೆ ಹೇಗೆ? ಸೊ ಫಸ್ಟ್ ಬ್ಯಾಚ್ ರೆಡಿ ಆಗಿರೋ. ಸೊ ಸೆಕೆಂಡ್ ಬ್ಯಾಚ್ನೂ ಕೂಡ ಅದೇ ಥರ ಸೆಕೆಂಡ್ ಟೈರ್ ಇಟ್ಕೊಂಡು ಅದಕ್ಕೂ ಕೂಡ ನಾನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗ್ರೀಸಿಂಗ್ ತುಂಬ ಇಂಪಾರ್ಟೆಂಟು. ಗ್ರೀಸ್ ಮಾಡಿ ನೆಕ್ಸ್ಟ್ ಬ್ಯಾಚ್ ಮೋಮೋಸ್ ಏನು ರೆಡಿ ಮಾಡಿದೆ ಅದನ್ನಿಟ್ಟು
ಸ್ಟೀಮ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಕೆಲವೊಂದರಲ್ಲಿ ನಾನು ಓಪನ್ ಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ನಾವು ಚಿಕನ್ ಎಲ್ಲ ಹಾಕಿರೋದ್ರಿಂದ ನೀಟಾಗಿ ಅದು ಸ್ಟೀಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ. ಕೆಲವೊಂದರಲ್ಲಿ ಫುಲ್ಲು ಕ್ಲೋಸ್ ಮಾಡ್ಕೋಬೋದು, ಸ್ವಲ್ಪ ಗ್ಯಾಪ್ ಬಿಟ್ಟರು ಕೂಡ ಅದು ಕೂಡ ಚೆನ್ನಾಗಿ ಕುಕ್ ಆಗಿರುತ್ತೆ. ಸೊ ನಮ್ಮ ಮೋಮೋಸ್ ರೆಡಿಯಾಗಿದೆ. ಇಷ್ಟ ಆದರೆ ಎಲ್ಲರ ಜೊತೆನೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.